ಧ್ಯಾನ 21ನೆಯ ದಿನ ಬೆಳಗಿನ 3:30. ಎನ್ನ ಭಾವನೆ ಎನಗಿದು ಜೀವನ, ಅಕ್ಕ ಮಹಾದೇವಿಯವರ ವಚನ. ಅವರಲ್ಲಿ ಯಾವ ಭಾವನೆಗಳು ಬಂದವು ಅದೇ ರೀತಿ ಅವರ ಜೀವನ ನಿರ್ಮಾಣವಾಯಿತು. ಭಾವನೆಯೇ ಜೀವನವಾಗಿ ಬದುಕಿದವರು ನಾವು ಕೂಡ ಅಷ್ಟೇ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಅಷ್ಟೇ. ಯಾರ ಮನಸ್ಸಿನಲ್ಲಿ ಏನು ವಿಚಾರ ಬರ್ತದ ಅದರಂತೆ ಜೀವನ ರೂಪುಗೊಳ್ಳುತ್ತದೆ. ಉದಾಹರಣೆಗೆ, ಹಸು ಹುಲ್ಲು ಮೇಯ್ಬೇಕಂತ ಅನಿಸುತ್ತೆ, ಹುಲ್ಲು ಹುಡ್ಕೊಂಡು ಹೋಗ್ಬಿಡುತ್ತೆ, ಹುಲ್ಲು ಮೇಯುತ್ತೆ. ಯಾಕೆ? ಹಸಿವನ್ನು ತುಂಬಿಸ್ಕೊಳ್ಳೋ ಸಲುವಾಗಿ. ಮನಸ್ಸಿನಲ್ಲಿ ಏನು ವಿಚಾರಗಳು ಬರ್ತವೆ ಅದರಂತೆ ಜೀವನ ರೂಪುಗೊಳ್ಳುತ್ತದೆ. ಹಸು ಹುಲ್ಲು ಮೇಯಲಿಕ್ಕೆ ತನಗೆ ಹಸಿವು ಬೇಕಾದಲ್ಲಿ ರೈತರು ಬೆಳೆದಿರ್ತಾರೆ. ಹೊಲ ಗದ್ದೆ ತೋಟ. ಹೀಗೆ ಹೊಲಗದ್ದೆ ತೋಟದಲ್ಲಿ ಯಾವುದೋ ಹಸು ಯಾರದೋ ಜಮೀನಿನಲ್ಲಿ ಮೇಯ್ಲಿಕ್ಕೆ ಹೋದ್ರೆ ಬಿಡ್ತಾರೇನೋ? ರೈತರು ಅದನ್ನು ಹೊಡೆದು ಓಡಿಸ್ತಾರೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಏನೇ ವಿಚಾರಗಳು ಬಂದರೂ ಕೂಡ ಆ ವಿಚಾರಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕಾದರೆ ಅದಕ್ಕೊಂದು ಮಿತಿ ಇರುತ್ತದೆ. ಆ ಮಿತಿಯಲ್ಲಿ ನಾವು ಜೀವನವನ್ನು ಮಾಡಬೇಕಾಗ್ತದೆ. ಅಕ್ಕ ಮಹಾದೇವರು ವಚನದಲ್ಲಿ ಹೇಳ್ತಾರೆ, ಎನ್ನ ತನು ಶುದ್ಧವಾಯಿತು ಶಿವಭಕ್ತರು ಒಕ್ಕುದ ಕೊಂಡು ಎನ್ನ. ಏನಂಗಂದರೆ, ನನ್ನ ಶರೀರ ಏನಿದೆ ಇದು ಪವಿತ್ರವಾಯಿತು, ಇದು ಶುದ್ಧವಾಯಿತು. ಯಾವಾಗ? ಎಲ್ಲಿ ಶಿವಶರಣರು ತಾವು ಮಾಡಿದ ಅಡಿಗೆಯನ್ನು ದಾಸೋಹದಲ್ಲಿ ಉಣಪಡಿಸಿದ್ದಾರೆ, ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ನನ್ನ ದೇಹ ನನ್ನ ತನು ಶುದ್ಧವಾಯಿತು ಎಂಬುದಾಗಿ ಹೇಳುತ್ತಾರೆ. ಶಿವಶರಣರು ಶಿವಭಕ್ತರು ಪ್ರಸಾದವನ್ನು ಶಿವಶರಣರಿಗೆ ಮತ್ತು ಶಿವಭಕ್ತರಿಗೆ ಉಣಬಡಿಸಬೇಕಾದರೆ ಅವರು ಪವಿತ್ರ ಭಾವನೆಯಿಂದ ಅಡಿಗೆ ಮಾಡಿರ್ತಾರೆ. ಆ ಪವಿತ್ರ ಭಾವನೆಯಿಂದ ಮಾಡಿದ ಅಡಿಗೆಯನ್ನು ನಾವು ಸ್ವೀಕಾರ ಮಾಡಿದಾಗ ನಾವು ಪವಿತ್ರರಾಗ್ತೇವೆ. ಹಾಗೆ ಧ್ಯಾನ ಯಾಕೆ ನಾವು ಮಾಡ್ತೇವೆ, ಯಾಕೆ ಮಾಡಬೇಕು ಎಂಬುದಾಗಿ ಈ ವಿಡಿಯೋ ನೋಡ್ತಾ ಇರೋರು, ನಮ್ಮ ವಿಡಿಯೋಗಳನ್ನು ನೋಡಿ ನಿರಂತರವಾಗಿ 21 ದಿನಗಳಿಂದ ಧ್ಯಾನವನ್ನು ನಡೆಸ್ತಾ ಇರತಕ್ಕಂಥ ಸದ್ಭಕ್ತರು, ಎಲ್ಲೆಲ್ಲಿ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಿಯೋ ಈ ವೇಳೆಗೆ, ಅವರೆಲ್ಲರಿಗೆ ನಾವು ಈ ಸಂದರ್ಭದಲ್ಲಿ ಕುರಿತು ಹೇಳುವುದು ಏನು ಎಂಬುದಾಗಿ ಹೇಳಿದರೆ, ನಮ್ಮ ಮನಸ್ಸು ರಾತ್ರಿ ಮಲಗಿಕೊಂಡು ಬೆಳಗ್ಗೆ ಎದ್ದಾಗ ಚೆನ್ನಾಗಿ ನಿದ್ರೆಯಾಗಿದ್ದರೆ ಮನಸ್ಸು ಉಲ್ಲಾಸಕರವಾಗಿ ಇರುತ್ತದೆ. ಯಾಕೆ ಉಲ್ಲಾಸವಾಗಿರುತ್ತದೆ ಎಂಬುದಾಗಿ ಹೇಳಿದರೆ, ಶರೀರಕ್ಕೆ ಚೆನ್ನಾಗಿ ನಿದ್ರೆಯಾಗಿರುತ್ತದೆ, ಶರೀರಕ್ಕೆ ಆದ ಆಯಾಸವೆಲ್ಲ ಪರಿಹಾರವಾಗಿರುತ್ತದೆ. ಆದ ಕಾರಣ ಮನಸ್ಸು ಶುದ್ಧವಾಗಿರ್ತದೆ, ಪರಿಶುದ್ಧವಾಗಿರುತ್ತದೆ, ಉಲ್ಲಾಸವಾಗಿರುತ್ತದೆ, ಉತ್ಸಾಹವಾಗಿರುತ್ತದೆ. ಅಷ್ಟೇ ಅಲ್ಲ, ಆಗ ಆ ಮನಸ್ಸಿನಲ್ಲಿ ಏನೂ ಇರುವುದಿಲ್ಲ, ಖಾಲಿ ಖಾಲಿ ಖಾಲಿ. ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನು ಇರುವುದಿಲ್ಲ, ಅದಕ್ಕಾಗಿ ಉತ್ಸಾಹ ಇರ್ತದೆ. ಈ ಖಾಲಿ ಮನಸ್ಸು ಬಹಳ ಕಾಲ ಇರುವುದಿಲ್ಲ, ಅದು ಏನೇನೋ ತುಂಬಿಕೊಳ್ಳುತ್ತದೆ. ಅಂದ್ರೇನು? ಖಾಲಿ ಬೋರ್ಡ್ ಮೇಲೆ ಏನೇನೋ ಬರೆದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಏನು ಪಾಠ ಇರ್ತದೆ ಆ ಪಾಠವನ್ನು ಅಷ್ಟೇ ಬರೆಯಬೇಕು. ಸಿಕ್ಕಿದ್ದೆಲ್ಲ ಅಧ್ಯಾಪಕರಿಗೆ ಬೋರ್ಡ್ ಮೇಲೆ ಬರಲಿಕ್ಕೆ ಬರೋದಿಲ್ಲ. ಅಧ್ಯಾಪಕರಿಗೆ ಆ ನಿಯಮಗಳಿದೆ, ಸಿಕ್ಕಿದ್ದನ್ನೆಲ್ಲ ಬರೆಯಂಗಿಲ್ಲ, ಮಕ್ಕಳು ಪಾಠನಷ್ಟೇ ಬರೀಬೇಕು. ಹಾಗೆ ನಾವು ಕೂಡ ಜೀವನದಲ್ಲಿ ನಮಗೆ ಕೆಲವು ನಿಯಮಗಳಿವೆ. ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ, ಒಂದು ಊರಿನಲ್ಲಿ, ಒಂದು ನಾಡಿನಲ್ಲಿ, ಒಂದು ದೇಶದಲ್ಲಿ. ಅದಕ್ಕಾಗಿ ನಮಗೆ ಕೆಲವು ನಿಬಂಧನೆಗಳು ಮಿತಿಗಳು ಇದೆ.
ಆ ಮಿತಿಯಲ್ಲಿ ನಾವು ಜೀವನವನ್ನು ಮಾಡಬೇಕಾಗ್ತದೆ. ನಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಬರ್ತದ ಅದನ್ನೆಲ್ಲನೂ ನಾವು ಪಡ್ಕೊಳಕ್ಕಾಗಲ್ಲ. ವಿಚಾರ ಬಂದದ್ದನ್ನೆಲ್ಲ ನಾವು ಸ್ವೀಕಾರ ಮಾಡೋಕ್ಕೂ ಆಗಲ್ಲ. ಅದನ್ನು ನಿಯಂತ್ರಿಸಬೇಕು. ನಮ್ಮಲ್ಲಿ ಏನು ವಿಚಾರ ಬರ್ತದ ಅದು ನಮಗೆ ಬೇಕಿರಲಿ ಬ್ಯಾಡಿರಲಿ ಅದು ಬಂದ್ಬಿಡ್ತದೆ. ಆದರೆ ಅದನ್ನು ನಿಗ್ರಹಿಸಬೇಕಾಗ್ತದೆ. ಧ್ಯಾನ ಯಾಕೆ ಎಂಬುದಾಗಿ ಹೇಳಿದರೆ, ನಮ್ಮ ಮನಸ್ಸು ಅಪೇಕ್ಷಿಸಿದ್ದೆಲ್ಲವನ್ನೂ ಬೇಡಿದಾಗ ನಾವು ಕೊಡಲಿಕ್ಕೆ ಬರುವುದಿಲ್ಲ ಮತ್ತು ಕೊಡಲೂಬಾರದು. ಏನು ಅಗತ್ಯ ಇದೆ ಅದನ್ನಷ್ಟೇ ನಮ್ಮ ಮನಸ್ಸಿಗೆ ನಾವು ಕೊಡು ತಗೋ ಅಂತ ಹೇಳಬೇಕು. ನಮ್ಮ ವಿಚಾರದಂತೆ ನಮ್ಮ ಜೀವನ ರೂಪುಗೊಳ್ಳುತ್ತದೆ ಎಂಬುದಾಗ ನಮ್ಮ ಜೀವನದ ಬಗ್ಗೆ ನಮಗೆ ಕಾಳಜಿ ಬೇಕು. ಮಗು ಬೇಡಿದ್ದನ್ನೆಲ್ಲ ತಂದೆ ತಾಯಿಗಳು ಕೊಡಲ್ಲ. ಮಗುಗೆ ಯಾವುದು ಆರೋಗ್ಯಕರವೋ ಅಂತಹ ಊಟವನ್ನಷ್ಟೇ ತಂದೆ ತಾಯಿಗಳು ಮಗುವು ಕೊಡ್ತಾರೆ. ಮಗು ಅಳಬೋದು, ರಚ್ಚೆ ಹಿಡಿಬೋದು, ಏನೆಲ್ಲ ಮಾಡಬಹುದು, ರಂಪಾಟ ಮಾಡಬಹುದು. ಆದರೆ ಮಗು ಎಷ್ಟೇ ರಂಪಾಟ ಮಾಡಿದರೂ ಕೂಡ ಮಗು ಬೇಡಿದ್ದನ್ನು ಕೊಟ್ಟರೆ ಅದು ಆರೋಗ್ಯ ಕೆಡ್ತದೆ ಅಂತ ಇದ್ದಾಗ ತಂದೆ ತಾಯಿಗಳು ಆ ವಸ್ತುವನ್ನು ಆ ಮಗುವಿಗೆ ಕೊಡುವುದಿಲ್ಲ. ಯಾಕೆ? ಮಗುವಿನ ಆರೋಗ್ಯ ಮುಖ್ಯವೇ ಹೊರತು ಮಗು ಅಳೋದು ಮುಖ್ಯ ಅಲ್ಲ. ಮಗು ಅಳೋದ್ರೆ 4 ಕೊಟ್ಟು ಅಥವಾ ಬೇರೆ ರೀತಿಯಲ್ಲಿ ಉಪಾಯದಿಂದ ಅದನ್ನು ಸುಮ್ಮನಿರಿಸ್ತಾರೆ. ಅದರ ಮನಸ್ಸನ್ನು ಬೇರೆ ಕಡೆಗೆ ಹೊರಳಿಸಿ ಆಗ ಮಗುವನ್ನು ಸಮಾಧಾನ ಮಾಡ್ತಾರೆ. ಹಾಗೆ ನಾವು ಜೀವನವನ್ನು ಮಾಡುವಾಗ ನಮಗೆ ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಶತಾಯುಷ್ಯ ಬೇಕು. ಹೀಗೆ ಇಂತಹ ಬೇಕುಗಳು ನಮಗೆ ಬಹಳ ಇರಬಹುದು. ಪ್ರಸಿದ್ಧಿ, ಕೀರ್ತಿ, ಸನ್ಮಾನ, ಗೌರವಗಳು, ಅಧಿಕಾರಗಳು ಎಲ್ಲವೂ ಬೇಕು, ಸನ್ಮಾನಗಳು ಎಲ್ಲವೂ ಬೇಕು ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಅವೆಲ್ಲವನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ಯೋಗ್ಯತೆ ಇರಬೇಕಾಗ್ತದೆ. ಯೋಗ್ಯತೆಗಿಂತಲೂ ಕೂಡ ನಮ್ಮಲ್ಲಿ ಹಣ ಅಧಿಕಾರ ಇದ್ದರೆ ಸನ್ಮಾನ, ಕೀರ್ತಿ, ಗೌರವ, ಪ್ರಸಿದ್ಧಿ ಅಂತಾನೆ ಹುಡಿಕೊಂಡು ಬಂದುಬಿಡ್ತಾವೆ. ಹಣ ಇದ್ದರೆ, ಅಧಿಕಾರ ಇದ್ದರೆ ಎಲ್ಲವೂ ನಾವಿದ್ದಲ್ಲಿಗೆ ಬರ್ತದ. ಧ್ಯಾನ ಯಾಕಪ್ಪ ಎಂಬುದಾಗಿ ಹೇಳಿದರೆ, ನಮಗೆ ಜೀವನದಲ್ಲಿ ಏನು ಒಳ್ಳೆಯದು ಬೇಕು ಆ ಎಲ್ಲ ಒಳ್ಳೆಯದನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಧ್ಯಾನವನ್ನು ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲಿ ಏನು ನೆಗೆಟಿವ್ಸ್ ಅಂದರೆ ಕೆಟ್ಟ ವಿಚಾರಗಳು ಬರ್ತದೆ ಅವುಗಳನ್ನು ನಾವು ದೂರ ಮಾಡಬೇಕು. ಒಳ್ಳೆಯ ವಿಚಾರಗಳು ಏನು ಬರ್ತದ ಅವುಗಳನ್ನು ಹತ್ತಿರ ಬಿಟ್ಟುಕೊಳ್ಳಬೇಕು. ಒಳ್ಳೆಯ ವಿಚಾರಗಳೇ ನಮ್ಮಲ್ಲಿ ಮತ್ತೆ ಮತ್ತೆ ಬರುವ ಹಾಗೆ ಮಾಡಿಕೊಳ್ಳಬೇಕು. ಧ್ಯಾನವನ್ನು ನಾವು ಬಹಳ ಕಾಲ ನಡೆಸುತ್ತಾ ಹೋದರೆ ನಮಗೆ ಕೆಟ್ಟ ವಿಚಾರಗಳು ಬರುವುದೇ ಇಲ್ಲ. ಗೊತ್ತಾಯ್ತೋ? ನಮ್ಮ ಜೀವನ ಏನಿದೆ ನಮ್ಮಲ್ಲಿ ಕೆಟ್ಟ ವಿಚಾರಗಳು, ಕೆಟ್ಟ ಜೀವನ ಬರಬಾರದು ಎಂಬುದಾಗಿ ಇದ್ದರೆ ನಾವು ಬಹಳ ಕಾಲ ಧ್ಯಾನವನ್ನು ಮಾಡಬೇಕಾಗ್ತದೆ. ಮಾಡುವ ಧ್ಯಾನವು ಶ್ರೇಷ್ಠವಾದದ್ದಿರಬೇಕಾಗ್ತದೆ. ಬೆಳಗಿನ 3:30ಕ್ಕೆ ಯಾಕೆ ಧ್ಯಾನ ಎಂಬುದಾಗಿ ಹೇಳಿದರೆ, ನಾವೆಲ್ಲರೂ ಕೂಡ ಪರಿಸರದ ಕೂಸು. ನಾವು ಬೆಳಗಿನ 3:30ರಿಂದ ಬೆಳಗಿನ 6 ಗಂಟೆವರೆಗೆ 6 ಗಂಟೆ ಆಗಲ್ಲ, ಬೆಳಗ್ಗೆ 3:30ರಿಂದ 5 ಗಂಟೆವರೆಗೆ ಪರಿಶುದ್ಧವಾದ ವಾತಾವರಣ ಇರುತ್ತದೆ. ಅದು ಕಲುಷಿತವಾಗಿರುವುದಿಲ್ಲ. ಇಂತಹ ಪರಿಶುದ್ಧ ವಾತಾವರಣದಲ್ಲಿ ಬೆಳಗಿನ 3 ಗಂಟೆಯಿಂದ 5 ಗಂಟೆಯವರೆಗೆ 2 ಗಂಟೆಗಳ ಕಾಲ ನಾವು ಧ್ಯಾನವನ್ನು ನಡೆಸಿದರೆ ಅದು ಶ್ರೇಷ್ಠವಾದ ಧ್ಯಾನವಾಗಿರ್ತದೆ. ನಮ್ಮ ಜೀವನಕ್ಕೆ ಏನು ಬೇಕು ಶ್ರೇಷ್ಠವಾದದ್ದು ಆ ಎಲ್ಲ ಒಳ್ಳೆಯದನ್ನು ನಾವು ಪಡೆದುಕೊಳ್ಳುತ್ತೇವೆ. ಅಭಿವೃದ್ಧಿ ಇರ್ಬೋದು, ಶ್ರೇಯಸ್ಸಿರ್ಬೋದು, ಪ್ರಸಿದ್ಧವಾದ ಒಳ್ಳೆಯ ಕೀರ್ತಿ ಇರ್ಬೋದು, ಒಳ್ಳೆಯ ಗೌರವ ಇರ್ಬೋದು, ಒಳ್ಳೆಯ ರೀತಿ ಸನ್ಮಾನಗಳಿರ್ಬೋದು, ಅಪೂರ್ವವಾದ ಐಶ್ವರ್ಯ ಸಂಪತ್ತಿರ್ಬೋದು, ಆಗರ್ಭ ಶ್ರೀಮಂತಿಕೆ ಇರ್ಬೋದು, ಏನೆಲ್ಲವೂ ನಮಗೆ ಮೇಲಿಂದ ಮೇಲೆ ತಾನಾಗಿ ಒದಗಿ ಬರ್ತದೆ. ಅದಕ್ಕಾಗಿ ನಾವು ಧ್ಯಾನವನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ಶ್ರೇಷ್ಠ ಗ್ರಂಥಗಳ ಅಧ್ಯಯನ ಮಾಡಬೇಕು, ಶ್ರೇಷ್ಠ ಗುರುಗಳ ವಾಣಿಯನ್ನು ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು, ಮತ್ತೆ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡುವುದರ ಮೂಲಕ
ನಾವು ಮೊದಲು ಪರಿಶುದ್ಧರಾಗಬೇಕು. ಧ್ಯಾನ ಮಾಡುವುದು ಯಾಕೆ ಎಂಬುದಾಗಿ ಹೇಳಿದರೆ, ಎಂದೆಂದೂ ನಮ್ಮಲ್ಲಿ ಕೆಟ್ಟ ಭಾವನೆಗಳು, ಕೆಟ್ಟ ವಿಚಾರಗಳು ಮೊದಲು ಬರಬಾರದು. ಯಾವಾಗ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು, ಒಳ್ಳೆಯ ವಿಚಾರಗಳು ಮೇಲಿಂದ ಮೇಲೆ ಬಹಳ ಬರ್ತಾ ಇರ್ತವೆ, ಆಗ ನಾವು ಶ್ರೇಯಸ್ಸಿನ ದಾರಿಯಲ್ಲಿ ಇರುತ್ತೇವೆ. ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಪಡೆದುಕೊಳ್ಳುತ್ತೇವೆ. ನಮ್ಮ ವ್ಯಕ್ತಿತ್ವ ಉನ್ನತವಾಗ್ತದ. ಯಾವಾಗ ವ್ಯಕ್ತಿತ್ವ ಉನ್ನತ ಆಗ್ತದ, ನಾವು ಶ್ರೇಷ್ಠರಾಗ್ತೇವೆ. ವ್ಯಕ್ತಿತ್ವ ಉನ್ನತವಾಗುವುದು ಯಾವುದರಿಂದ? ಮುಖ್ಯವಾಗಿ ನಮ್ಮಲ್ಲಿ ಕಣ್ಣಿದೆ, ಕಿವಿಗಳಿದೆ, ಮೂಗು ಇದೆ, ನಾಲಿಗೆ ಇದೆ, ಚರ್ಮ ಇದೆ. ಇವುಗಳನ್ನು ಪಂಚೇಂದ್ರಿಯಗಳು ಎಂಬುದಾಗಿ ಹೇಳಲಾಗುತ್ತದೆ. ಪಂಚ ಜ್ಞಾನೇಂದ್ರಿಯಗಳು ಎಂಬುದಾಗಿ ಕರೆಯಲಾಗುತ್ತದೆ. ಕಣ್ಣು, ಅಕ್ಕ ಮಹಾದೇವರು ಹೇಳುತ್ತಾರೆ, ಎನ್ನ ನೇತ್ರ ಶುದ್ಧವಾಯಿತು ಶಿವಗಣಗಳ ನೋಡಿ, ಎನ್ನ ಶ್ರೋತ್ರ ಶುದ್ಧವಾಯಿತು ಅವರ ಕೀರ್ತಿಯ ಕೇಳಿ. ಹೀಗೆ ಅಕ್ಕ ಮಹಾದೇವಿಯವರು ತಮ್ಮ ವಚನಗಳಲ್ಲಿ ಯಾರು ಮಹಾತ್ಮರಿದ್ದಾರೆ ಅಂಥ ಮಹಾತ್ಮರ ವಾಣಿಯನ್ನು ಕೇಳಿ, ಅವರ ದರ್ಶನವನ್ನು ಪಡೆದುಕೊಂಡು, ಅವರ ಕೀರ್ತಿಯನ್ನು ಕೇಳಿ ನನ್ನ ಜೀವನ ಕೂಡ ಪಾವನವಾಯಿತು ಅಂತಾರೆ. ಅಕ್ಕ ಮಹಾದೇವಿಯರ ವ್ಯಕ್ತಿತ್ವ ಅವರು ಮೊದಲೇ ಪಾವನವಾಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ, ಅವರಿಗೆ ತಂದೆ ತಾಯಿಗಳು 10-12 ವರ್ಷಕ್ಕಾಗಲೇ ಲಿಂಗ ದೀಕ್ಷೆ ಕೊಡಿಸ್ಬಿಟ್ರು. ಬಾಲ್ಯದಿಂದಲೇ ಕಣ್ಣಲ್ಲಿ ಕಣ್ಣಿಟ್ಟು ಮಗುವನ್ನು ಬೆಳೆಸಿದ್ರು. ಗುರುಗಳ ಮಾರ್ಗದರ್ಶನ, ಶಿವಭಕ್ತಿ, ಶಿವಪುರಾಣ, ಶಿವರಹಸ್ಯ, ಶಿವಾಗಮ, ಶಿವಸಂಹಿತ ಇಂಥ ಕಥೆಗಳನ್ನು, ಶ್ಲೋಕಗಳನ್ನು ಮೇಲಿಂದ ಮೇಲೆ ಹೇಳಿಸಿದರು. ಅಷ್ಟೇ ಅಲ್ಲ, ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೇಶರಾಜರು ಬರೆದಂಥ ಓಂ ನಮಃ ಶಿವಾಯ ಕಂದ ಪದ್ಯಗಳನ್ನು ಮಗುವಿಗೆ ಬಾಯ್ಪಾಠ ಮಾಡಿಸಿದ್ರು. ಆ ಓಂ ನಮಃ ಶಿವಾಯ ಕಂದಗಳನ್ನು ಹಾಡ್ತಾ, ನುಡಿತಾ, ಮತ್ತೆ ಮತ್ತೆ ಅದನ್ನು ಮಂತ್ರಪಠಣ ಮಾಡುತ್ತಾ ಅಕ್ಕ ಮಹಾದೇವರು ಬೆಳೆದದ್ದು ಕಾರಣವಾಗಿ ಇಡೀ ಅಕ್ಕ ಮಹಾದೇವರ ಶರೀರ, ಇಂದ್ರಿಯಗಳು, ಪಂಚೇಂದ್ರಿಯಗಳು ಎಲ್ಲವೂ ಕೂಡ ಮಂತ್ರಮಯವಾಗಿಬಿಟ್ವು. ಇಂದ್ರಿಯಗಳು ಮಂತ್ರಮಯವಾದವು, ಶರೀರ ಮಂತ್ರಮಯವಾದವು, ಅವರ ಅಂತರಿಂದ್ರಿಯಗಳು ಮಂತ್ರಮಯವಾದವು, ಎಲ್ಲವೂ ಮಂತ್ರಮಯವಾಗಿಬಿಟ್ಟು ಅವರು ಪವಿತ್ರಾತ್ಮರಾಗಿಬಿಟ್ರು. ಹೀಗಾಗಿ ಅಕ್ಕ ಮಹಾದೇವರ ದರ್ಶನ ಜಗತ್ತಿಗೆ ಪರಮ ಪಾವನ. ಅವರು ಅಡಿಯಿಟ್ಟಲ್ಲೆಲ್ಲ ಸುಕ್ಷೇತ್ರ, ಪುಣ್ಯಕ್ಷೇತ್ರ. ಅವರ ವಾಣಿ ಪವಿತ್ರವಾಣಿ. ಅವರ ದರ್ಶನ ಮುಕ್ತಾತ್ಮರನ್ನಾಗಿ ಮಾಡುವ ಶ್ರೇಷ್ಠವಾದ ದರ್ಶನ. ಇದು ನಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುವ ರೀತಿ. ಧನಾತ್ಮಕ ಶಕ್ತಿ ಎಂಬುದಾಗಿ ಹೇಳಿದರೆ ಸಕಾರಾತ್ಮಕ ಭಾವನೆಗಳು ನಮ್ಮನ್ನು ಅಭಿವೃದ್ಧಿಯ, ಶ್ರೇಯಸ್ಸಿನ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಭಾವನೆಗಳು ನಮಗೆ ಬೇಕು. ಧ್ಯಾನ ನಮ್ಮ ವಿಚಾರದಂತೆ ನಮ್ಮ ಜೀವನ. ಪಾಸಿಟಿವ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಲೀಡ್ ಟು ಪಾಸಿಟಿವ್ ಔಟ್ಕಮ್ಸ್ ಅಂತ ಒಂದು ನಾಣ್ಣುಡಿ ಇದೆ. ಪಾಸಿಟಿವ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಲೀಡ್ ಟು ಪಾಸಿಟಿವ್ ಔಟ್ಕಮ್ಸ್. ಧನಾತ್ಮಕವಾದ ವಿಚಾರಗಳು, ಧನಾತ್ಮಕವಾದ ಕ್ರಿಯಾ, ಇವು ನಮಗೆ ಧನಾತ್ಮಕವಾದ ಫಲಿತಾಂಶವನ್ನು ಕೊಡುತ್ತದೆ. ಅಂದ್ರೇನು? ನಾವು ಒಳ್ಳೆಯ ಗುರಿಯನ್ನು ಇರಿಸಿಕೊಂಡು ವಿಚಾರ ಮಾಡಿದರೆ, ಒಳ್ಳೆಯ ಗುರಿ ಇರಿಸಿಕೊಂಡು ಪ್ರಯತ್ನ ಮಾಡಿದರೆ ಒಳ್ಳೆಯ ಫಲಗಳು ನಮಗೆ ಸಿಗುತ್ತವೆ. ಈಗ ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧದ ಮರ, ಬೀಟೆ ಮರ, ತೇಗದ ಮರ ಇವುಗಳನ್ನು ಬೆಳೆಸಿದರೆ 20 ವರ್ಷ ಕಳೆದ ನಂತರ ಕೋಟಿ 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 ದುಡ್ಡನ್ನು ಗಳಿಸ್ತಾರೆ. ಅಲ್ಲದೆ ಇವುಗಳ ಜೊತೆಗೆ ಮತ್ತೆ ಮಿಶ್ರ ಬೆಳೆ ಬೇಸಾಯವನ್ನು ಮಾಡಿದರೆ ಸಂಪತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾನೇ ಇರ್ತದೆ. ಇವೆಲ್ಲ ಯಾವುದರಿಂದ ಆಗ್ತದೆ? ಮನಸ್ಸಿನಲ್ಲಿ ಭಾವನೆ ಬರ್ತದೆ. ಏನಂತ? ನಾನು ಆಗರ್ಭ ಶ್ರೀಮಂತನಾಗಬೇಕು,
ಕರಗದ ಶ್ರೀಮಂತನಾಗಬೇಕು ಅಂತ ಭಾವನೆ ಯಾವಾಗ ಬರ್ತದ, ರೈತರು ಅದನ್ನು ಆ್ಯಕ್ಷನ್ ಕ್ರಿಯೆಯಲ್ಲಿ ಬಂದ ವಿಚಾರಗಳನ್ನು ಜಮೀನಿನಲ್ಲಿ ಶ್ರೀಗಂಧ, ಬೀಟೆ ಮರ, ತೇಗದ ಮರವನ್ನು ಬೆಳೆಸಿ ಅದರ ಜೊತೆಗೆ ಎಲ್ಲೆಲ್ಲಿ ಖಾಲಿ ಖಾಲಿ ಜಾಗ ಇರ್ತದೆ ಅಲ್ಲೆಲ್ಲ ಹಣ್ಣಿನ ಮರಗಳನ್ನು, ಸೇಬು ಮರ, ಮಾವಿನ ಮರ, ಏಲಕ್ಕಿ ಬಾಳೆ ಮರಗಳನ್ನು ಬೆಳೆಸಿ, ನಂತರ ಇನ್ನೂ ಎಲ್ಲೆಲ್ಲಿ ಖಾಲಿ ಜಮೀನು ಇರ್ತದ ಅಲ್ಲಿ ಮೆಣಸಿನ ಬಳ್ಳಿ, ಏಲಕ್ಕಿ ಫಸಲು, ಹೀಗೆ ಧಾರಣೆಯನ್ನು ಕೊಡ್ತಕ್ಕಂಥ ಫಸಲನ್ನು, ಮಿಶ್ರ ಬೆಳೆ ಬೇಸಾಯವನ್ನು ಯಾವಾಗ ವಿಚಾರ ಮಾಡಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೀತಾರೆ, ಆಗ ಸಮೃದ್ಧವಾದ ಫಸಲು ಬರ್ತದೆ, ಕೋಟಿ ಕೋಟಿ ಹಣನು ಬರ್ತದೆ. ಅದನ್ನು ಬಿಟ್ಟು ಒಂದೇ ಬೆಳೆನ ಬೆಳೀತಾ ಹೋದರೆ ಆ ಬೆಳೆ ಏನಾದರೂ ಫಸಲು ಬರದೇ ಹೋದರೆ ನಷ್ಟ ಅನುಭವಿಸ್ತವೆ. ಅದಕ್ಕೆ ರೈತರು ಏನು ಮಾಡಬೇಕು, ಎಲ್ಲ ಬೆಳೆಗಳನ್ನು ಬೆಳಿಬೇಕು. ಅದೊಂದು ಸ್ವಲ್ಪ, ಅದೊಂದು ಸ್ವಲ್ಪ, ಅದೊಂದು ಸ್ವಲ್ಪ, ಅದೊಂದು ಸ್ವಲ್ಪ. ಆಗ ಒಂದು ವಸ್ತುವಿನ ಧಾರಣೆ ಇಳಿದ್ರೆ ಇನ್ನೊಂದು ವಸ್ತುವಿನ ಧಾರಣೆ ಮೇಲಿರ್ತದೆ. ಈಗ ಬೆಳ್ಳುಳ್ಳಿ ಕೆ ಜಿ 400 ರೂಪಾಯಿ ಆಗೈತೆ. ಹಾಗೆ ಈರುಳ್ಳಿ ಕೂಡ ಕೆಲವು ಸಲ, ಟೊಮೊಟೊ ಕೂಡ ಕೆಲವು ಸಲ ಧಾರಣೆ ಇರ್ತದೆ, ಕೆಲವು ಸಲ ಬಿದ್ದೋಗ್ತದೆ. ಅದಕ್ಕಾಗಿ ರೈತರು ಏನು ಮಾಡಬೇಕು, ಬುದ್ಧಿವಂತಿಕೆಯಿಂದ ಮಿಶ್ರ ಬೆಳೆ ಬೇಸಾಯವನ್ನು ಬೆಳಿಬೇಕು, ದೀರ್ಘ ಬೆಳೆ ಬೇಸಾಯವನ್ನು ಬೆಳಿಬೇಕು. ಮಿಶ್ರ ಬೆಳೆಯ ಜೊತೆಗೆ ದೀರ್ಘ ಬೆಳೆ ಯಾವುದು, ಶ್ರೀಗಂಧ, ಬೀಟೆ ಮತ್ತು ತೇಗದ ಮರವನ್ನು ಬೆಳಿಬೇಕು. ಈ ಕಡೆ ಇದೂ ಫಸಲು ಕೊಡ್ತಾ ಇರ್ತತೆ, ಮುಂದೆ ಅವು ಫಸಲು ಕೊಡ್ತಾ ಇರ್ತವೆ. ಅಂದರೆ ನೀವೆಲ್ಲ ಶ್ರೀಮಂತರಾಗುವ ದಾರಿ, ಪಾಸಿಟಿವ್ ಧನಾತ್ಮಕವಾದ ರೀತಿಯಲ್ಲಿ ನಾವು ಅಗರ್ಭ ಶ್ರೀಮಂತರಾಗುವ ದಾರಿ. ಹಾಗೆ ನಾವು ವ್ಯಕ್ತಿಗಳು ಏನಿದ್ದೇವೆ, ನಾವು ಶ್ರೀಮಂತರಾಗಬೇಕು, ಶತಾಯುಷಿಗಳಾಗಬೇಕು, ಆಗರ್ಭ ಶ್ರೀಮಂತರಾಗಬೇಕು, ಆರೋಗ್ಯವಂತರಾಗಬೇಕು, ಕೀರ್ತಿ, ಗೌರವ, ಪ್ರಸಿದ್ಧಿ ಇವೆಲ್ಲವನ್ನು ಪಡೆದುಕೊಳ್ಳಬೇಕು, ಅಖಂಡ ಜನಗೌರವ, ಸನ್ಮಾನ, ಜನಪ್ರೀತಿ ಎಲ್ಲ ಗಳಿಸಬೇಕು. ಹೀಗೆ ಏನೇನು ವಿಚಾರಗಳು, ಭಾವನೆಗಳು ಬರ್ತವೆ, ಆ ಎಲ್ಲ ಭಾವನೆಗಳಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡು ಅದನ್ನು ಕಾರ್ಯಶೀಲರಾಗಿ ಜೀವನದಲ್ಲಿ ಆಚರಣೆಗೆ ತಂದದ್ದೇ ಆದರೆ ನಮ್ಮ ಏನೇನು ಬೇಕು ಎಲ್ಲವೂ ಸಿಗುತ್ತದೆ. ಅದಕ್ಕಾಗಿ ಧ್ಯಾನ ಮಾಡಬೇಕು. ಅನೇಕರು ಕೇಳ್ತಾರೆ, ಕೆಲವರು ಗೃಹಿಣಿಯರು ಕೇಳ್ತಾರೆ, ಕೆಲವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಬಹಳ ಹಿಂದೆ ತಮ್ಮ ಪತಿಯನ್ನು ಕಳ್ಕೊಂಡಿರ್ತಾರೆ, ಕೆಲವರು ಮಕ್ಕಳನ್ನು ಕಳ್ಕೊಂಡಿರ್ತಾರೆ, ಕೆಲವರು ಒಬ್ಬರೇ ಇರ್ತಾರೆ, ಕೆಲವರು ವಯಸ್ಸಾಗಿರ್ತದೆ. ನಾವು ಶ್ರೀಮಂತರಾಗ್ಲಿಕ್ಕೆ ಬರ್ತದೆ. ಯಾವ ವಯಸ್ಸಿನಲ್ಲಿ ಯಾರು ಬೇಕಾದರೂ ಶ್ರೀಮಂತರಾಗ್ಬೋದು, ಅದಕ್ಕೇನು ಲಿಮಿಟ್ ಇಲ್ಲೇ ಇಲ್ಲ. ಯಾಕೆ, ನಾವೆಲ್ಲ ಯಾರು, ಪಂಚಮಹಾಭೂತಗಳ ಮಕ್ಕಳು. ಪಂಚಮಹಾಭೂತ ಅಂದ್ರೇನು, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಈಗ ಉದಾಹರಣೆಗೆ ವಾಯುವಿನಲ್ಲಿ ಏನಿದೆ, ಅನೇಕ ಅನಿಲಗಳಿದೆ, ಆಮ್ಲಜನಕ ಇದೆ. ಪುಕ್ಕಟ್ಟೆ ಪಂಚಮಹಾಭೂತಗಳು ನಮ್ಗೆ ಉಸಿರಾಟ ಮಾಡೋಕ್ಕೆ ಆಮ್ಲಜನಕ ಕೊಟ್ಟಿಲ್ವಾ? ಅದನ್ನೇ ಕೋವಿಡ್ ಬಂದಾಗ ಆಮ್ಲಜನಕ ಕೊಡಬೇಕು ಅಂದರೆ ವೆಂಟಿಲೇಷನ್ಗೆ ಎಷ್ಟು ದುಡ್ಡು, ಎಷ್ಟೋ ಜನ ವೆಂಟಿಲೇಷನ್ ಸಿಗದೆ ಸತ್ತೇ ಹೋಗ್ಬಿಟ್ರು. ಆಕ್ಸಿಜನ್ ಮಹತ್ವ ಗೊತ್ತಾಯ್ತಲ್ಲ. ಪರಮಾತ್ಮ ಜೀವನ ಪರ್ಯಂತ ನಾವೇನು ಉಸಿರಾಟ ಮಾಡ್ತೀವಲ್ಲ, ಈ ಉಸಿರಾಟ ಮಾಡೋಕ್ಕೆ ಆಮ್ಲಜನಕಕ್ಕೆ ಏನಾರು ನಾವು ದುಡ್ಡು ಕೊಡಬೇಕು ಅಂತ ಪರಮಾತ್ಮ ನಿಯಮ ಮಾಡಿದ್ರೆ ನಾವು ಯಾರು ಬದುಕ್ತಾನೆ ಇರಲಿಲ್ಲ. ಹಂಗೆ ನೀರು ಯಥೇಚ್ಛವಾಗಿ ಪರಮಾತ್ಮ ಕೊಟ್ಟಿದ್ದಾನೆ ಇಲ್ಲ, ಅದಕ್ಕೇನು ದುಡ್ಡು ಕೊಡ್ಬೇಕು ನಾವು? ಪುಕ್ಸಟ್ಟೆ ಮಳೆ ಬಿದ್ದಾಗ ಏನು ಹೊಳೆ, ನದಿ, ಹರಿ ಸಾಗರದಂಗೆ ಹರಿದ್ಕೊಂಡು ಹೋಗ್ತದೆ. ಹೀಗೆ ಪರಮಾತ್ಮ ಎಲ್ಲವನ್ನು, ಈಗ ಜಾಗ, ಆಕಾಶ ಬೇಕಾದಾಗಿದೆ, ನಮಗೆ ಸ್ವಾತಂತ್ರ್ಯ ಬೇಕಾದಾಗ ಮಾತಾಡ್ಬೋದು. ಆದರೆ ಒಂದು ಮಿತಿ ಇದೆ. ಈ ದೇಶದಲ್ಲಿ ಹುಟ್ಟಿದ್ದೇವೆ, ಆ ದೇಶದ ನೀತಿಗೆ ಅನುಗುಣವಾಗಿ ನಾವು ಮಾತಾಡಬೇಕಾಗ್ತದೆ. ದೇಶದ ನೀತಿ ನಿಬಂಧನೆಗಳನ್ನು ಬಿಟ್ಟು ಮಾತನಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮ ಬದುಕು ಧ್ಯಾನವನ್ನು ಯಾಕೆ ಮಾಡಬೇಕು ಎಂಬುದಾಗಿ ಹೇಳಿದರೆ, ನಮ್ಮ ಜೀವನ ಸುಧಾರಿಸಿಕೊಳ್ಳುವುದಕ್ಕಾಗಿ, ನಮ್ಮ ವ್ಯಕ್ತಿತ್ವವನ್ನು ಉದ್ಧಾರ ಮಾಡಿಕೊಳ್ಳುವ ಸಲುವಾಗಿ, ನಾವು ಶ್ರೇಯಸ್ಸನ್ನು ಪಡೆಯುವ ಸಲುವಾಗಿ, ಎಲ್ಲ ರೀತಿಯ ಶ್ರೇಯಸ್ಸನ್ನು ನಾವು ಧ್ಯಾನದಿಂದ ಪಡೆದುಕೊಳ್ಳಬಹುದು. ಆದ್ದರಿಂದ ಕಡ್ಡಾಯವಾಗಿ ಎಲ್ಲರೂ ಪ್ರತಿದಿನ ಬೆಳಿಗ್ಗೆ 3:30ಕ್ಕೆ ಧ್ಯಾನ ಮಾಡಿ
ಸ್ವಾಮೀಜಿ ನಮ್ಮ 3:30ಕ್ಕೆ ಆಗದೇ ಇಲ್ಲ, ಆಯಿತು ಆಗದೇವ್ರು ಅಟ್ಟೆ ಹೋಯ್ತು. ನೀವು ಬೇಕಾದಾಗ ಧ್ಯಾನ ಮಾಡಿರಿ, ಹಗಲು ಧ್ಯಾನ ಮಾಡಿರಿ, ನಿಮ್ಗೆ ಯಾವಾಗ ರಾತ್ರಿ ಮಕ್ಕಳುವಾಗ ಧ್ಯಾನ ಮಾಡಿ, ನಿಮ್ಗೆ ಯಾವಾಗ ಬಿಡುವು ಸಿಗ್ತದೆ ಅವಾಗ ಧ್ಯಾನ ಮಾಡಿರಿ. ಅಂದ್ರೇನು, ದುಡ್ಕೊಂಡ್ರೆ ಎಷ್ಟು ದುಡಿತೀರಿ ಅಷ್ಟು ದುಡ್ಡು ಬಂದೇ ಬರ್ತದೆ. ಹಂಗೆ ಧ್ಯಾನ ಕೂಡ ಅಷ್ಟೇ. ನೀವು ಧ್ಯಾನ ಮಾಡಿದರೆ ಹಂಗೆ ಫಲಗಳು ನಿಮಗೆ ಸಿಕ್ಕೇ ಸಿಗ್ತವೆ. ಈಗ ಧ್ಯಾನ 6 ಉಸಿರಾಟಗಳು. ಸಿದ್ಧತೆ ಆರಂಭ. ಓಂ ಶಾಂತಿ ಶಾಂತಿ ಶಾಂತಿ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.